ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಷ್ಣವೇ ವ್ಯಾಸರೂಪಾಯ ಬ್ರಹ್ಮಸೂತ್ರಕೃತೆ ನಮಃ. ಮಹೇಶಾಯ ಚ ತದ್ಭಾಷ್ಯ ಕೃತೆ ಶಂಕರರೂಪಿಣೇ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜಪ್ರಭಾಕರೌ. ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಆದರಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇಂದು ಒಂದು ಶಾಂಕರ ಭಾಷ್ಯ ವಾಕ್ಯವನ್ನು ತೆಗೆದುಕೊಂಡು ವಿಚಾರ ಮಾಡೋಣ. ಭಗವತ್ಪಾದ ಶಂಕರಾಚಾರ್ಯರವರು ವೇದಾಂತ ಪ್ರಸ್ಥಾನತ್ರಯೀ ಗ್ರಂಥಗಳಿಗೆ ಸುಂದರವಾದ ಭಾಷ್ಯವನ್ನು ಬರೆದಿದ್ದಾರೆ. ಭಗವದ್ಗೀತಾ ಭಾಷ್ಯವೂ ಒಂದು. ಭಗವದ್ಗೀತೆಗೆ ಶ್ರೀ ಶಂಕರರು ತುಂಬ ವಿಸ್ತಾರವಾಗಿ ಭಾಷ್ಯವನ್ನು ಬರೆದು ಅಲ್ಲಲ್ಲಿ ಚರ್ಚೆಯನ್ನೂ ಮಾಡಿದ್ದಾರೆ. ಇಂದು ನಾನು 18ನೇ ಅಧ್ಯಾಯದ 50ನೇ ಶ್ಲೋಕದ ಭಾಷ್ಯಕ್ಕೆ ಕೊನೆಯಲ್ಲಿ ಶಂಕರಾಚಾರ್ಯರವರು ಕೆಲವು ಮಾತುಗಳನ್ನು ಬರೆದಿದ್ದಾರೆ. ಅದನ್ನು ತೆಗೆದುಕೊಂಡು ಹೇಳ್ತೇನೆ. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ. ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾಪರ. 18ನೇ ಅಧ್ಯಾಯದಲ್ಲಿ 50ನೇ ಶ್ಲೋಕ. ಈ ಶ್ಲೋಕಕ್ಕೆ ಭಗವಾನ್ ಭಾಷ್ಯಕಾರ ಶ್ರೀ ಶಂಕರರು ವಿಸ್ತಾರವಾದ ಭಾಷ್ಯ ಬರೆದಿದ್ದಾರೆ. ಅಲ್ಲೊಂದು ಮಾತು ಹೇಳ್ತಾರೆ, ಸಮ್ಯಜ್ಞಾನ ನಿಷ್ಠೆಯಿಂದಲೇ ಮೋಕ್ಷ. ಸಮ್ಯಜ್ಞಾನ ನಿಷ್ಠೆ ಎಂದರೇನು? ಈ ಪ್ರಪಂಚವೆಲ್ಲವೂ ಭಗವಂತನ ಸ್ವರೂಪವೇ ಆಗಿದೆ. ಆ ಭಗವಂತನೇ ನಾನು, ಅಸಂಸಾರಿಯೋ, ಅಕರ್ತೃವು, ಅಭೋಕ್ತೃವು, ಸಚ್ಚಿದಾನಂದ ಸ್ವರೂಪನಾಗಿರುವ ಪರಮಾತ್ಮನೇ ನಾನು ಎನ್ನುವ ನಿಷ್ಠೆ, ಸಮ್ಯಜ್ಞಾನ ನಿಷ್ಠೆ. ಇದರಿಂದಲೇ ಮೋಕ್ಷವೇ ಹೊರತು ಕೇವಲ ಕರ್ಮಗಳಿಂದ ಮೋಕ್ಷವಲ್ಲ ಅಂತ ಹೇಳ್ತಾರೆ. ಅಲ್ಲಿ ಪೂರ್ವ ಪಕ್ಷಿ ಒಂದು ಪ್ರಶ್ನೆ ಮಾಡ್ತಾನೆ, ಇಂಥ ಸಮ್ಯಜ್ಞಾನ ನಿಷ್ಠೆ ಯಾರಿಗೂ ಉಂಟಾಗುವುದಿಲ್ಲ. ಮೀಮಾಂಸಕನ ಆಕ್ಷೇಪಣೆ, ನಾನು ಸಚ್ಚಿದಾನಂದ ಸ್ವರೂಪನಾಗಿರುವ ಬ್ರಹ್ಮ, ಅಕರ್ತೃವಾಗಿರುವ ಅಭೋಕ್ತೃವಾಗಿರುವ ಪರಮಾತ್ಮನೇ ನಾನು ಎನ್ನುವ ಜ್ಞಾನ ಯಾರಿಗೂ ಉಂಟಾಗುವುದಿಲ್ವಲ್ಲ ಅಂತಾನೆ. ಆಗ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು 4 ವಾಕ್ಯ ಬರೆದಿದ್ದಾರೆ. ಬಹಳ ಚೆನ್ನಾಗಿದೆ. ಈ ಭಾಷ್ಯ ವಾಕ್ಯವನ್ನು ನನ್ನ ಪರಮ ಪೂಜ್ಯ ಕಾರುಣ್ಯ ಸಿಂಧುಗಳಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನನಗೆ ಗಟ್ಟಿ ಮಾಡಿಸ್ಬಿಟ್ಟಿದ್ದಾರೆ. ವಾಕ್ಯವನ್ನು ಹೇಳ್ತೇನೆ ಕೇಳಿ. ಸತ್ಯಮೇವಂ ಗುರು ಸಂಪ್ರದಾಯರಹಿತಾನಾಂ ಅಶ್ರುತ ವೇದಾಂತಾನಾಂ ಸಮ್ಯಕ್ ಪ್ರಮಾಣೇಶು ಅಕೃತಶ್ರಮಾಣಾಂ ಅತ್ಯಂತ ಬಹಿರ್ವಿಷಯಾಸಕ್ತ ಬುದ್ಧೀನಾಂ ಸಮ್ಯಜ್ಞಾನ ನಿಷ್ಠಾ ದುಸ್ಸಂಪಾದ್ಯ ಏವ. ಹೌದು, ಯು ಆರ್ ಕರೆಕ್ಟ್. ಇಂಥವರಿಗೆ, ಇಂಥ ಅನಧಿಕಾರಿಗಳಿಗೆ ಸಮ್ಯಜ್ಞಾನ ನಿಷ್ಠೆಯು ದುಸ್ಸಂಪಾದ್ಯ, ಸಂಪಾದನೆ ಮಾಡಿಕೊಳ್ಳುವುದು ಕಷ್ಟ. ಎಂಥವರಿಗೆ ಈ 4 ವಿಶೇಷಣಗಳಿಂದ ಆತ್ಮಜ್ಞಾನಕ್ಕೆ ಅನಧಿಕಾರಿಗಳು ಯಾರು ಎನ್ನುವುದನ್ನು ಹೇಳಿದ್ದಾರೆ. ಯಾವ್ಯಾವುದು ಅಂತಂದರೆ, ಮೊಟ್ಟ ಮೊದಲಿಗೆ ಗುರು ಸಂಪ್ರದಾಯರಹಿತಾನ, ಯಾರಿಗೆ ಸರಿಯಾದಂಥ ಗುರುಗಳು ಸಿಕ್ಕಿಲ್ಲವೋ, ಯಾರು ಸ್ವಯಂ ಗುರುಗಳಾಗಿ ಬಿಟ್ಟಿದ್ದಾರೆಯೋ, ಯಾರಿಗೆ ವೇದಾಂತದಲ್ಲಿ ತಿಳಿಸಿರುವ ಅಧ್ಯಾರೋಪಾಪವಾದ ಸಂಪ್ರದಾಯ ಕ್ರಮ ಗೊತ್ತಿಲ್ಲವೋ. ಸಂಪ್ರದಾಯ ಎನ್ನುವ ಮಾತಿಗೆ ಅಧ್ಯಾರೋಪಾಪವಾದವೇ ಸಂಪ್ರದಾಯ. ತಥಾಚ ಸಂಪ್ರದಾಯವಿದಾಂ ವಚನಂ ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚ್ಯತೆ ಅಂತ ಹೇಳಿದ್ದಾರೆ. ಅದ್ವೈತ ವೇದಾಂತವನ್ನು ಅಧ್ಯಾರೋಪ
ಅಪವಾದ ಕ್ರಮದಿಂದಲೇ ತಿಳ್ಕೊಳ್ಬೇಕೇ ಹೊರತು ಕೇವಲ ಬೌದ್ಧಿಕವಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ಹೃದಾ ಮನೀಷಾ ಮನಸಾಭಿಕ್ಲುಪ್ತಃ ಯ ಏತದ್ವಿದುರಮೃತಾಸ್ತೆ ಭವಂತಿ. ಬ್ರಹ್ಮವನ್ನು ಯಾವ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದಲೂ ತಿಳಿಯಲು ಸಾಧ್ಯವಿಲ್ಲ. ಸದ್ಗುರು ಸೇವೆಯನ್ನು ಮಾಡುತ್ತಾ ಸದ್ಗುರುಗಳನ್ನು ಪ್ರಸನ್ನರನ್ನಾಗಿ ಮಾಡಿಕೊಂಡಾಗ ಸದ್ಗುರುಗಳು ಶಿಷ್ಯನಿಗೆ ಉಪದೇಶ ಮಾಡ್ತಾರೆ, ಅರ್ಥವಾಗುತ್ತೆ. ಯಾರಿಗೆ ಸದ್ಗುರುಗಳಲ್ಲಿ ಭಕ್ತಿ ಇಲ್ಲವೋ, ನಾವೇ ಬುದ್ಧಿವಂತರು, ನಾವೇ ಪ್ರಚಂಡರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೋ ಅಂಥವರಿಗೆ ಅರ್ಥ. ಗುರು ಸಂಪ್ರದಾಯ ರಹಿತಾನ, ಇವರಿಗೆ ಗುರುಗಳಲ್ಲಿ ಭಕ್ತಿ ಇಲ್ಲ, ಸಂಪ್ರದಾಯ ಗೊತ್ತಿಲ್ಲ, ಅಂಥವರಿಗೆ ಸಮ್ಯಜ್ಞಾನ ನಿಷ್ಠ ದೊರಕುವುದಿಲ್ಲ. ಎರಡನೇದು ಅಶ್ರುತ ವೇದಾಂತಾನ, ವೇದಾಂತ ವಾಕ್ಯಾರ್ಥಗಳನ್ನು ಶ್ರವಣವೇ ಮಾಡಿಲ್ಲವೋ, ಕಥೆ, ಕಾದಂಬರಿ, ಅಲಂಕಾರ, ವ್ಯಾಕರಣ, ತರ್ಕ, ರಾಮಾಯಣ, ಭಾರತ, ಹರಿಕಥೆ, ಪುರಾಣ ಇಷ್ಟೆಲ್ಲ ಕೂತ್ಬಿಟ್ಟಿದ್ದಾರೆ. ಈಶಾ, ಕೇನ, ಕಠ, ಪ್ರಶ್ನ, ಮುಂಡಕ, ಮಾಂಡೂಕ್ಯ, ಐತರೇಯ, ತೈತರೇಯ, ಚಾಂದೋಗ್ಯ, ಬೃಹದಾರಣ್ಯಕ, ಶ್ವೇತಾಶ್ವತರ, ಕೌಶೀತಕಿ, ಜಾಬಾಲ, ಬ್ರಹ್ಮಸೂತ್ರ, ಭಗವದ್ಗೀತಾ ಭಾಷ್ಯ, ಪ್ರಸ್ಥಾನತ್ರಯ, ಶಾಂಕರ ಭಾಷ್ಯ ಗ್ರಂಥಗಳನ್ನು ಶ್ರವಣವೇ ಮಾಡಿಲ್ಲವೋ, ಯಾವಾಗಲೂ ಕೂಡ ಬರೀ ಅನಾತ್ಮ ಶ್ರವಣವನ್ನೇ ಮಾಡ್ತಾ ಇದ್ದಾರೆ. ವೇದಾಂತ ಭಾಷ್ಯ ವಾಕ್ಯಗಳನ್ನು ಶ್ರವಣ ಮಾಡಿಲ್ಲವೋ, ವೇದಾಂತ ವಾಕ್ಯಾರ್ಥ ವಿಚಾರವನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡಿಲ್ಲವೋ, ಅಂಥವರಿಗೆ ಏನು ಮಾಡಿದರೂ ಬ್ರಹ್ಮಜ್ಞಾನ ಉಂಟಾಗುವುದಿಲ್ಲ. ಎರಡು. ಮೂರನೇದು ಸಮ್ಯಕ್ ಪ್ರಮಾಣೇಶು ಅಕೃತಶ್ರಮಾಣ. ಸಮ್ಯಕ್ ಪ್ರಮಾಣದಲ್ಲಿ ವೇದಾಂತದ ಪ್ರಕಾರ ಅನುಭವ ಅಂತ ಪ್ರಮಾಣವಿದೆ. ಅನುಭವ ಪ್ರಮಾಣ, ಸಾರ್ವತ್ರಿಕ ಪ್ರಮಾಣ, ಪರಿಪೂರ್ಣ ಪ್ರಮಾಣ, ಸಾಕ್ಷ್ಯ ಸ್ವರೂಪ ಪ್ರಮಾಣ ಅಂತಿದೆ. ಈ ಸಾಕ್ಷ್ಯ ಸ್ವರೂಪದ ಅನುಭವ ಪ್ರಮಾಣ ಯಾರಿಗೆ ಗೊತ್ತಿಲ್ಲವೋ, ಯಾವಾಗಲೂ ಕೂಡ ಕಥೆ, ಕಾದಂಬರಿ ಓದ್ಕೋತಾ ಇರೋದು, ತಾವೇ ವೇದಾಂತ ಗ್ರಂಥಗಳನ್ನು ಓದ್ಕೋತಾ ಇರೋದು, ಅವರಿಗೆ ಈ ಸಾರ್ವತ್ರಿಕ ಪರಿಪೂರ್ಣ ಅನುಭವದ ಪರಿಚಯವೇ ಇಲ್ಲ. ಅಂಥವರಿಗೆ ಸಮ್ಯಜ್ಞಾನ ನಿಷ್ಠ ಅರ್ಥವಾಗುವುದಿಲ್ಲ. ನಾಲ್ಕು, ಅತ್ಯಂತ ವಿಷಯಾಸಕ್ತ ಬುದ್ಧಿನ. ಇದು ಬಹಳ ಮುಖ್ಯವಾದಂಥ ವಿಶೇಷ. ಯಾವಾಗಲೂ ಕೂಡ ಹಣ ಸಂಪಾದನೆ ಮಾಡಬೇಕು, ಸೈಟ್ ತಗೊಳ್ಬೇಕು, ಅಧಿಕಾರ ಬೇಕು, ಸುಳ್ಳು ಹೇಳಬೇಕು, ಮೋಸ ಮಾಡಬೇಕು ಅಂಥೇಳಿ ಹೆಣ್ಣು ಹೊನ್ನು ಮಣ್ಣಿನಲ್ಲೇ ಯಾರು ಮುಳುಗಿಬಿಟ್ಟಿದ್ದಾರೆಯೋ, ಯಾರಿಗೆ ವೇದಾಂತ ಸಂಸ್ಕಾರವಿಲ್ಲ, ವಿವೇಕವಿಲ್ಲ, ವೈರಾಗ್ಯವಿಲ್ಲ, ಮುಮುಕ್ಷುತ್ವವೂ ಇಲ್ಲ, ಅತ್ಯಂತ ವಿಷಯಾಸಕ್ತ ಬುದ್ಧಿನ. ಹಳೆ ಮನೆ ಬಳಸಬೇಕು, ದೊಡ್ಡ ಮನೆ ಕಟ್ಟಬೇಕು, ಸಾಲ ಮಾಡಬೇಕು, ಬಡ್ಡಿ ಕೊಡಬಾರ್ದು, ಹಸಿರನ್ನೂ ಕೊಡಬಾರ್ದು, ಅದಕ್ಕೆ ಅಡ್ವೊಕೇಟ್ ಇಟ್ಕೊಂಡು ವಾದ ಮಾಡುವಂಥದ್ದು. ಹೀಗೆ ಲೌಕಿಕ ವಿಷಯ ತೃಷ್ಣಗಳಲ್ಲಿ ಮುಳುಗಿಬಿಟ್ಟಿದ್ದಾರೆಯೋ ಇಂಥವರಿಗೆ ಸಮ್ಯಜ್ಞಾನ ನಿಷ್ಠ ದುಸ್ಸಂಪಾದ್ಯ. ಏನು ಮಾಡಿದರೂ ಕೂಡ ಸಮ್ಯಜ್ಞಾನ ನಿಷ್ಠ ಒಲಿಯುವುದಿಲ್ಲ. ಇದಕ್ಕೆ ವಿರುದ್ಧವಾಗಿ ಯಾರು ಸದ್ಗುರು ಸೇವೆಯನ್ನು ಮಾಡುತ್ತಾ ಸದ್ಗುರುಗಳಿಂದ ವೇದಾಂತ ವಿಚಾರವನ್ನು ಮಾಡ್ತಾ ಇದ್ದಾರೆಯೋ, ಯಾವಾಗಲೂ ಕೂಡ ಬೆಳಿಗ್ಗೆ, ಮಧ್ಯಾಹ್ನ, ಅಪರಾಹ್ನ, ಸಾಯಂಕಾಲದಲ್ಲಿ, ರಾತ್ರಿ ಸಮಯದಲ್ಲಿ ವೇದಾಂತ ವಾಕ್ಯಗಳನ್ನೇ ಶ್ರವಣ ಮಾಡ್ತಾ ಇದ್ದಾರೋ, ವೇದಾಂತ ವಾಕ್ಯಾರ್ಥ ವಿಚಾರದಲ್ಲಿ ಮುಳುಗಿಬಿಟ್ಟಿದ್ದಾರೆಯೋ, ಯಾರು ಇಂದ್ರಿಯ ಪ್ರಮಾಣ ದೃಷ್ಟಿಯನ್ನು ಕೈಬಿಟ್ಟು, ಮನಃ ಪ್ರಮಾಣ ದೃಷ್ಟಿಯನ್ನು ಕೈಬಿಟ್ಟು, ಸಾಕ್ಷ್ಯಾನುಭವದ ದೃಷ್ಟಿಯನ್ನು ಇಟ್ಟುಕೊಂಡು ಆತ್ಮಸ್ವರೂಪವನ್ನು ಚಿಂತನೆ ಮಾಡ್ತಾ ಇದ್ದಾರೋ, ಮತ್ತು ಯಾರಿಗೆ ಅನಾತ್ಮ ವಿಷಯದಲ್ಲಿ ಆಸಕ್ತಿ ಇಲ್ಲವೋ, ಯಾವಾಗಲೂ ಕೂಡ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಅನ್ನುವಂತೆ ಆತ್ಮಾವಾರೇ ದ್ರಷ್ಟವ್ಯ
ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಎನ್ನುವಂತೆ ವೇದಾಂತ ವಾಕ್ಯಾರ್ಥ ವಿಚಾರದ ಶ್ರವಣ ಮನನ ನಿಧಿಧ್ಯಾಸನಗಳಲ್ಲಿ ಮುಳುಗಿಬಿಟ್ಟಿದ್ದಾರೆಯೋ ಮತ್ತು ಯಾರಿಗೆ ನಿಜವಾದ ಮುಮುಕ್ಷುತ್ವವಿದೆಯೋ ಅಂಥ ತತ್ವ ಜಿಜ್ಞಾಸುಗಳಿಗೆ ಸಮ್ಯಜ್ಞಾನ ನಿಷ್ಠ ಅತ್ಯಂತ ಸುಲಭವಾಗಿ ಅರ್ಥವಾಗುತ್ತೆ. ಯಾಕೆ ಅಂದರೆ ಆತ್ಮವಿಚಾರ ಅನಾತ್ಮ ವಿಚಾರವಲ್ಲ, ಫಿಸಿಕ್ಸ್ ಅಲ್ಲ, ಕೆಮಿಸ್ಟ್ರಿ ಅಲ್ಲ, ಬಯಾಲಜಿ ಅಲ್ಲ, ಫಿಸಿಯಾಲಜಿ ಅಲ್ಲ, ಅಷ್ಟಾನಮಿ ಅಲ್ಲ, ಆತ್ಮವಿಚಾರ ತನ್ನ ಸ್ವರೂಪವನ್ನು ಸಚ್ಚಿದಾನಂದ ಸ್ವರೂಪ ಚಿದಾನಂದ ರೂಪ ಶಿವೋಹಂ ಎನ್ನುವಂಥ ಅನುಭವವನ್ನು ಇಂಥ ಉತ್ತಮಾಧಿಕಾರಿಗಳು ಪಡೆದುಕೊಂಡು ಸಮ್ಯಜ್ಞಾನ ನಿಷ್ಠರಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಎನ್ನುವ ಮಾತುಗಳನ್ನು ಭಗವತ್ಪಾದ ಶಂಕರರು ತಮ್ಮ ಭಗವದ್ಗೀತಾ ಭಾಷ್ಯದಲ್ಲಿ ಬರೆದಿದ್ದಾರೆ. ಶ್ರೀ ಶಂಕರರ ಅನುಗ್ರಹದಿಂದ ನಮ್ಮ ಮನಸ್ಸು ಅಂತರ್ಮುಖವಾಗಲಿ, ನಮಗೆ ವಿವೇಕ, ವೈರಾಗ್ಯ, ಶಮಾಧಿ ಸಂಪತ್ತು, ಮುಮುಕ್ಷುತ್ವ ದಕ್ಕಲಿ, ಸದ್ಗುರುಗಳಲ್ಲಿ ಅಪಾರವಾದ ನಿಷ್ಕಲ್ಮಶವಾದ ಭಕ್ತಿ ಉಂಟಾಗಲಿ. ವೇದಾಂತ ಶ್ರವಣವನ್ನು ಮತ್ತೆ ಮತ್ತೆ ಮಾಡುತ್ತಾ ಇದ್ದರೆ ವೇದಾಂತ ವಾಕ್ಯೇಶು ಸದಾ ರಮಂತಹ ಭಿಕ್ಷಾನ್ನ ಮಾತ್ರೇ ನ ಚತುಷ್ಟಿಮಂತಹ ವಿಶೋಕಮಂತಃಕರಣೆ ರಮಂತಹ ಕೌಪೀನವಂತಃ ಖಲು ಭಾಗ್ಯವಂತಹ ಎನ್ನುವಂತೆ ವೇದಾಂತ ವಿಚಾರವನ್ನು ಮಾಡುತ್ತಾ ನಾವೆಲ್ಲರೂ ಕೂಡ ಸಮ್ಯಜ್ಞಾನ ನಿಷ್ಠ ಅಹಂ ಬ್ರಹ್ಮಾಸ್ಮಿ ಎನ್ನುವ ಅನುಭವವನ್ನು ಅಪರೋಕ್ಷಾನುಭವವನ್ನು ಪಡೆದುಕೊಂಡು ಕೃತಾರ್ಥರಾಗುವಂತೆ ಸದ್ಗುರುಗಳು ನಮ್ಮೆಲ್ಲರನ್ನೂ ಅನುಗ್ರಹಿಸಲಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.